ಇ ಡಿ ನೋಟಿಸ್ ಕೊಡಬಹುದು, ನನಗೆ ವಿಚಾರಣೆಗೆ ಹೋಗಬೇಕಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ನೆನ್ನೆ ಕ್ಯಾಬಿನೆಟ್ ಮೀಟ್ನಲ್ಲೇ ಹೇಳಿದ್ರು, ಹೌದು ಇ ಡಿ ರೇಡ್ ಆಗಿದೆ ನಮ್ಮ ಕಾಲೇಜುಗಳ ಮೇಲೆ, ಅವ್ರಿಗೇನೂ ಸಿಕ್ಕಿಲ್ಲ, ಮುಂದಿನ ಡೆವಲಪ್ಮೆಂಟ್ ಏನು ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ನೆನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೇ ಹೇಳಿದ್ದಾರೆ. ಈಗ ಯಾವಾಗ ಇ ಡಿ ನೋಟಿಸ್ ಕೊಡುತ್ತೋ ಏನೋ, ಯಾವಾಗ ವಿಚಾರಣೆ ಕರೀತಾರೋ ಏನೋ, ವಿಚಾರಣೆ ಕರೆದಾಗ ಏನೇನು ಕೇಳ್ತಾರೋ ಏನೋ, ಹೋಮ್ ಮಿನಿಸ್ಟರ್ಗೆ ಅದರ ಟೆನ್ಷನ್ ಇದೆ. ಸಮಸ್ಯೆ ಏನು ಅಂದರೆ ಕಾಲೇಜ್ ಅಕೌಂಟ್ಗಳಲ್ಲಿ ಆ 40 ಲಕ್ಷ ಸರಿಯಾಗಿ ಕ್ಲಿಯರಾಗಿ ಮೆನ್ಷನ್ ಆಗಿಲ್ಲ ಅಂತ. 40 ಲಕ್ಷ ಕೊಟ್ಟಿರ್ಬೋದಪ್ಪ, ನೆನ್ನೆ ತುಂಬ ಜನ ಹೇಳಿದ್ರು, ಯಾಕ್ರಿ ಕೊಡಬಾರ್ದ ಒಂದು 40 ಲಕ್ಷ ಫ್ಯಾಮಿಲಿ ಫ್ರೆಂಡ್ಗೆ, ಅವ್ರ ಮನೇಲಿ ಮದುವೆ ಇತ್ತಪ್ಪ, ಸಹಜ ಅಲ್ವಾ ಅಂತ ಪ್ರಶ್ನೆ ಬರೋದು. ಈಗ ನಮ್ಮ ಮನೇಲಿ ನಾವು ಮದುವೆ ಇದೆ, ಮನೆ ಕಟ್ಟಿಸ್ತಾ ಇದ್ದೀವಿ, ಯಾರೋ ಒಂದು 10 ಲಕ್ಷ ದುಡ್ಡಿದ್ರೆ ಕೊಡು ಅಂತ ಕೇಳ್ತೀವಿ, ಇನ್ಯಾರೋ ನಮಗೆ ಕೇಳ್ತಾರೆ, ಕೊಟ್ಟಿರ್ತೀವಿ, ವ್ಯವಹಾರಗಳಾಗಿರ್ತಾವಪ್ಪ. ವಾಟ್ ಈಸ್ ಬಿಗ್ ಡೀಲ್ ಇನ್ ಇಟ್? ಯಾರಾದರೂ ಪರಮೇಶ್ವರ್ಗೆ ಬಂಗಾರದ ಸ್ಮಗ್ಲಿಂಗ್ ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ ನನಗೆ ನನ್ನ ಲಾಜಿಕ್ಕಿಗೆ ಕುತ್ಕೊಳ್ಳೋದಿಲ್ಲ ಅದು. ಡಾಕ್ಟರ್ ಪರಮೇಶ್ವರ್ರಿಗೆ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ಬಟ್ ರನ್ಯಾ ರಾವ್ ಅಂಥವಳು ಅಂತ ಗೊತ್ತಿರೋ ಸಾಧ್ಯತೆನಾದರೂ ಏನು, ಅದೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಇವರು. ಆದರೂ ಒಂದು ರಾಜ್ಯದ ಗೃಹ ಸಚಿವರಾಗಿ ಇಡೀ ವಿಚಾರಣೆಗೆ ಹಾಜರಾಗೋದು ಅಂದರೆ ಸ್ವಲ್ಪ ಮನಸ್ಸಿಗೆ ಹಳಹಳಿ ಆಗುತ್ತೆ, ಇಲ್ಲ ಅಂತಲ್ಲ. ಪರಮೇಶ್ವರರು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ